ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ನಾವು ಕುಕ್ಕರಲ್ಲೇ ಸಿಹಿ ಪೊಂಗಲ್ನ ತಯಾರು ಮಾಡ್ಕೋಬೋದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು, ಅದೇ ರೀತಿ ತುಂಬ ಕಡಿಮೆ ಸಮಯದಲ್ಲಿ ತುಂಬ ರುಚಿಕರವಾದ ಪೊಂಗಲ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಇನ್ನೇನು ಸಂಕ್ರಾಂತಿ ಹಬ್ಬ ಕೂಡ ಹತ್ತಿರ ಬಂತು. ಖಂಡಿತ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. 1 ಕಪ್ನಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ರಾ ರೈಸ್ ತೊಗೊಂಡಿದ್ದೀನಿ. ನೀವು ಯಾವುದೇ ಅಕ್ಕಿ ತೊಗೊಳ್ಳಿ, ಸ್ಟೀಮ್ ರೈಸ್ನ ಬಿಟ್ಟು ನೀವು ಯಾವುದೇ ರೀತಿ ರೈಸ್ನ ಯೂಸ್ ಮಾಡ್ಕೋಬೋದು. ಅರ್ಧ ಬಟ್ಲಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇವು ಮೂರನ್ನು ನಾವು ತೊಳೆದಿಟ್ಕೋಬೇಕು. ಮತ್ತು ಸಿಹಿಗೆ ಅನುಸಾರವಾಗಿ ಬೆಲ್ಲ, 2 ಕಪ್ನಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಈಗ ಹೆಸರು ಬೇಳೆನ ಹುರ್ಕೊಳ್ಳೋಣ. ಅಂದರೆ ತುಂಬ ಫ್ರೈ ಮಾಡಬೇಕು ಅಂತೇನಿಲ್ಲ, ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರ್ಕೊಂಡು ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಬೇಳೆನ ಚೆನ್ನಾಗಿ ತೊಳೆಯೋಣ. ಅಕ್ಕಿ ಮತ್ತು ಕಡಲೆಬೇಳೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲದನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಒಂದು 10 ನಿಮಿಷಗಳ ಕಾಲ ನೀವು ನೆನೆಸಿಟ್ರೆ ಅಕ್ಕಿ ಸ್ವಲ್ಪ ಮೆತ್ತಗೆ ಅನ್ನ ಆಗುತ್ತೆ, ಅದರಿಂದ ಚೆನ್ನಾಗಿರುತ್ತೆ. ಸಪೋಸ್ ನಿಮಗೆ ಟೈಮ್ ಇಲ್ಲ ಅಂದರೆ ನೆನೆಸೋ ಅವಶ್ಯಕತೆ ಏನೂ ಇಲ್ಲ, ನೀವು ಹಾಗೇ ಕುಕ್ಕರಲ್ಲಿ ಮಾಡ್ಕೋಬಹುದು. ನೋಡಿ, ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ 1 ಕಪ್ನಷ್ಟು ಕಾದಿ ಆರಿರುವಂಥ ಹಾಲನ್ನು ನಾನು ಇದರಲ್ಲಿ ಸೇರಿಸ್ಕೊತಿದ್ದೀನಿ. ಇದ್ರ ಜೊತೆಗೇ 6 ಕಪ್ನಷ್ಟು ನೀರನ್ನು ಸಹ ಸೇರಿಸ್ಕೊತಿದ್ದೀನಿ. ಹಾಲು 1 ಕಪ್ಪು ಮತ್ತು 6 ಕಪ್ನಷ್ಟು ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಕ್ಕಿ ಮತ್ತು ಬೇಳೆ ಸೇರಿದ್ರೆ 1.5 ಕಪ್ ಆಗುತ್ತೆ. 1.5 ಕಪ್ಪಿಗೆ ನಾನು 7 ಬಟ್ಲಷ್ಟು ನೀರನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕಾದಿ ಕುದಿ ಬರಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡಿಬಿಟ್ಟು ಕುದಿ ಬರೋ ಸಮಯದಲ್ಲಿ ನಾವು ನೆನೆಸಿರೋಂಥ ಅಕ್ಕಿ ಅಥವಾ ಅಕ್ಕಿ ಬೇಳೆ ಎಲ್ಲದನ್ನು ಸೇರಿಸ್ಕೊಳ್ಳೋಣ. ನೀವು ಕುದಿ ಬರೋಕ್ಕೆ ಮೊದಲೇ ಅಕ್ಕಿ ಮತ್ತು ಬೇಳೆನ ಸೇರಿಸ್ಕೋಬಾರ್ದು. ಕುದಿ ಬಂದಾದಮೇಲೆ ಈ ಥರ ಸೇರಿಸ್ಬಿಟ್ಟು ಇನ್ನೂ 1-2 ನಿಮಿಷ ವೆಯ್ಟ್ ಮಾಡಿ ಕುದಿ ಬರಬೇಕಾದ್ರೆ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು 4 ವಿಸಿಲ್ನ ನಾವು ತೊಗೊಳೋಣ. ಚೆನ್ನಾಗಿ ನುಣ್ಣಗೆ ಬೇಯಬೇಕು, ಅಷ್ಟು ವಿಸಿಲ್ ತೊಗೊಂಡ್ರೆ ಸಾಕು. ನೋಡಿ, 4 ವಿಸಿಲ್ ತೊಗೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ ಬೇಳೆ, ಅಕ್ಕಿ ಎಲ್ಲನೂ ನುಣ್ಣಗಾಗಿದೆ. ಇವಾಗ ಬೆಲ್ಲನ ಸೇರಿಸ್ಕೊಳ್ಳೋಣ. ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. 1 ಕಪ್ನಷ್ಟು ನೀರು ಹಾಕಿಬಿಟ್ಟು 2 ಕಪ್ನಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ನೀವು ತುಂಬ ಸಿಹಿ ಬೇಕು ಅನ್ನೋರು ಇನ್ನೂ 1/4 ಕಪ್ ಆ್ಯಡ್ ಮಾಡ್ಕೋಬೋದು. ಆದರೆ 1.5 ಕಪ್ಪಿಗೆ 2 ಕಪ್ನಷ್ಟು ನಾನಿಲ್ಲಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಇದು ಕರೆಕ್ಟಾಗಿರುವಂಥ ಮೆಷರ್ಮೆಂಟು. ನೋಡಿ, ಬೆಲ್ಲನೂ ಕರಗಿ ರೆಡಿ ಆಯಿತು. ಇವಾಗ ಅನ್ನಕ್ಕೆ ನಾವು ಈ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಳೋಣ. ಸೋಸ್ಬಿಟ್ಟು ಈ ಥರ ಹಾಕ್ಕೊಳ್ಳೋಣ. ಈಗ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೆಲ್ಲ ಮತ್ತು ಅನ್ನ ನೀಟಾಗಿ ಸಿಹಿ ಎಲ್ಲ ಕಡೆ ಸೇರೋ ರೀತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ 3 ಏಲಕ್ಕಿ ಕುಟ್ಕೊಂಡು ನಾನು ಸೇರಿಸ್ತಾ ಇದ್ದೀನಿ. 3 ಏಲಕ್ಕಿನ ಸೇರಿಸ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ನೂ ಸಹ ಸೇರಿಸ್ಕೊಳ್ಳೋಣ. ನೋಡಿ, ಏಲಕ್ಕಿ ಆದಮೇಲೆ ಮಿಕ್ಸ್ ಮಾಡಾದಮೇಲೆ 1-2 ಸ್ಪೂನಷ್ಟು ತುಪ್ಪನ ಕಾಯಿಸ್ಕೊಂಡು ಒಂದು ಸ್ವಲ್ಪ ದ್ರಾಕ್ಷಿ, ನೀವು ಬೇಕಾದ್ರೆ ಗೋಡಂಬಿನೂ ಸೇರಿಸ್ಕೋಬೋದು, ಆಮೇಲೆ ಒಣಗಿರೋಂಥ ತೆಂಗಿನಕಾಯಿನೂ ಸಹ ಸೇರಿಸ್ಕೋಬೋದು. ನಾನು ಇಲ್ಲಿ ಬರೀ ದ್ರಾಕ್ಷಿನ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ದ್ರಾಕ್ಷಿನ ತುಪ್ಪದಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಪೊಂಗಲ್ಗೆ ಇದನ್ನು ಸೇರಿಸಿದ್ರೆ ರುಚಿಕರವಾದ ಪೊಂಗಲ್ಲು ರೆಡಿ ಆಯಿತು. ತುಂಬ ಸುಲಭ ಅಲ್ವಾ? ತುಂಬ ಫಾಸ್ಟಾಗೂ ಸಹ ನಾವು ಮಾಡ್ಕೋಬೋದು. ಒಂದು 10 ನಿಮಿಷದಲ್ಲಿ ಈ ಪೊಂಗಲು ರೆಡಿಯಾಗೋಗ್ಬಿಡುತ್ತೆ. ನೋಡಿ, ತುಪ್ಪನೂ ಅಷ್ಟೇ, ತುಪ್ಪ ದ್ರಾಕ್ಷಿ ಎಲ್ಲ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಪೊಂಗಲು ರೆಡಿ ಆಯಿತು. ಖಂಡಿತ ನೀವು ಸಹ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.